ಚಾಮುಂಡಿ ಬೆಟ್ಟಕ್ಕೆ ಇಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಭೇಟಿ ಕೊಟ್ಟಿದ್ದಾರೆ. ಭೇಟಿ ವೇಳೆ ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸಿ ವಿಶೇಷವಾದ ಪ್ರಾರ್ಥನೆ ಸಲ್ಲಿಸಿದರು. ಬಳಿಕ ಮಾತನಾಡಿದ ರೇವಣ್ಣ, ಆಷಾಢ ಹಿನ್ನೆಲೆ ಚಾಮುಂಡಿ ತಾಯಿ ದರ್ಶನ ಪಡೆದಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡಿದ್ದೇನೆ. ಮಾಧ್ಯಮದವರು ನಿಮಗೂ ಒಳ್ಳೆಯದಾಗಲಿ ಎಂದಿದ್ದಾರೆ. ಇನ್ನು ಬಿಜೆಪಿ ಜೆಡಿಎಸ್ ನಡುವೆ ಸಮನ್ವಯ ಕೊರತೆ ವಿಚಾರ, ಯಾವ ಸಮನ್ವಯ ಕೊರತೆಯೂ ಇಲ್ಲ. ಮೋದಿ, ದೇವೇಗೌಡರು, ಕುಮಾರಣ್ಣ ಎಲ್ಲವನ್ನ ನೋಡಿಕೊಳ್ತಾರೆ ಎಂದಿದ್ದಾರೆ. ಇನ್ನು ನಿಖಿಲ್ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ವಿಚಾರವಾಗಿ ಮಾತನಾಡಿ, ನಿಖಿಲ್ ಅಧ್ಯಕ್ಷ ವಿಚಾರವನ್ನ ನಾನು ಪಕ್ಷಕ್ಕೆ ಬಿಡ್ತೀನಿ. ಪಕ್ಷದ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೀವಿ ಎಂದಿದ್ದಾರೆ. ಈಗ ಪವರ್ ಶೇರಿಂಗ್ ಬಗ್ಗೆ ಸಾಕಷ್ಟು ಚರ್ಚೆಗಳಾಗ್ತಿದೆ. ಆದರೆ ಸಿಎಂ 5 ವರ್ಷ ನಾನೇ ಆಗ್ತೀನಿ ಅಂತ ನಾನು ಅದ್ರ ಬಗ್ಗೆ ಹೇಳಿದ್ದಾರೆ ಸರ್. ಅವ್ರ ಪಕ್ಷದ ವಿಷಯ ನಾನು ಮಾತಾಡೋದು. ಸಿಎಂ ಬದಲಾವಣೆ ಅದು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧಪಟ್ಟದ್ದು. ನಿಮ್ಮ ಪ್ರಕಾರವಾಗಿ ಆ ವಿಷಯದ ಬಗ್ಗೆ ನಾನು ಹೇಳಲ್ಲ. ಅದು ಅಶೋಕ್ ಅವರು ನವೆಂಬರ್ ಬಳಿಕ ಈಗ ಅದು ನಾನು ಭವಿಷ್ಯ ನುಡಿಯೋಕೆ ಅಷ್ಟು ಸುಲಭ ಇದಿಲ್ಲ. ನಾನು ಹೇಳೋದಿಷ್ಟೇ, ಏನು ಕಾಂಗ್ರೆಸ್ ಪಕ್ಷದ ಇದಿದೆ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಯಾಕಂದ್ರೆ ಮಂಡ್ಯದಲ್ಲಿ ಮತ್ತೆ ರಾಮನಗರದಲ್ಲಿ ಪೇಪರ್ ಕೊಡಿ ನನಗೆ ಅಂತ ಕೇಳಿದ್ರೆ, ಈಗ ನಾನೇ 5 ವರ್ಷ ಸಿಎಂ ಆಗಿದ್ದೆ ಸಿದ್ದರಾಮಯ್ಯನವರು. ಡಿ.ಕೆ. ಶಿವಕುಮಾರ್ ಪಾಪ ಹತಾಶೆ, ನಾನೇನು ಮಾಡಲಿ? ನಾನು ಟೈಮ್ ಬಂದಾಗ ಎಲ್ಲ ರಿಯಾಕ್ಟ್ ಮಾಡ್ತೀನಿ. ಈಗ ಯಾವುದೂ ರಿಯಾಕ್ಟ್ ಮಾಡೋದು ಅವ್ರ ಪಕ್ಷದ ತೀರ್ಮಾನ. ಅವ್ರು ಏನು ಹೇಳ್ತಾರೆ ಕಾಂಗ್ರೆಸ್ ಅವ್ರು 5 ವರ್ಷ ಇರ್ತಾರೋ 3 ವರ್ಷ ನನಗೆ ಗೊತ್ತಿಲ್ಲ. ನೀವು ಭವಿಷ್ಯನೂ ನುಡಿತಿರಲ್ಲ ಸರ್. ನನಗೆ ಗೊತ್ತಿಲ್ಲಪ್ಪ. ಆ ತಾಯಿ ಅನುಗ್ರಹ ಯಾರ ಮೇಲೆ ಇರುತ್ತೋ ಅವ್ರು ಇರ್ತಾರೆ. ಯಾಕಂದ್ರೆ ದಸರಾನ ಹೊಸ ಸಿಎಂ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ದಸರಾನ ಹೊಸ ಸಿಎಂ ಮಾಡ್ತಾರೆ, ಸಿದ್ದರಾಮಯ್ಯ ಅವರು ಮಾಡಲ್ಲ ಅಂತ. ಅದೆಲ್ಲ ನನ್ನ ವಿಷಯ ಗೊತ್ತಿಲ್ಲ. ಬಾಕಿ ನಾನಿಷ್ಟೇ, ನಮ್ಮ